ಕಾಂಗ್ರೆಸ್ನಲ್ಲಿರುವಂತಹ ಆಂತರಿಕ ಸಮಸ್ಯೆಯನ್ನು ಬಗೆಹರಿಸುವುದಕ್ಕೆ ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಆಗಮಿಸ್ತಾ ಇದ್ದಾರೆ. ರಣದೀಪ್ ಸುರ್ಜೇವಾಲಾ ಒಟ್ಟು 40 ಶಾಸಕರನ್ನ ಭೇಟಿಯಾಗೋದಕ್ಕಿದ್ದಾರೆ. ಕೇವಲ ರಾಜು ಕಾಗೆ ಮಾತ್ರ ಅವರಿಗೆ ಮಾತ್ರ ಅವಕಾಶ ಕೊಟ್ಟಿಲ್ಲ, ಶಾಸಕರ ಸಮಸ್ಯೆ ಆಲಿಸಬೇಕು ಅಂತಾನೆ ಸುರ್ಜೇವಾಲಾ ಸಭೆ ಕರೆದಿದ್ದಾರೆ ಅಂತ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಇನ್ನು ರಾಜು ಕಾಗೆನೂ ಮಾತನಾಡಿದ್ದಾರೆ, ಇವತ್ತು ಹೋಗಲ್ಲ ನಾನು, ನಾಳೆ ಬೆಳಗ್ಗೆ 11 ಗಂಟೆಗೆ ಭೇಟಿ ಆಗ್ತೀನಿ. ಯಾಕೆ ಕರೆದಿದ್ದಾರೆ, ಏನು ಹೇಳ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ, ನನ್ನ ಅಸಮಾಧಾನದ ಬಗ್ಗೆ ಕೇಳೋ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಅಂತ ರಾಜು ಕಾಗೆ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈಗ ಅವ್ರು ಹೇಳ್ಬೇಕಾರೆ ಅಲ್ಲಿ ನಾವಿಲ್ಲಿ ನಾವು ರಾಜು ಕಾಗೆ ಏನು ಹೇಳೋದು ಇಲ್ಲಿ ನಾವು ಬಂದಾಗ ರಾಜು ಕಾಗೆ ಅವ್ರಿಗೆ ಒಂದು ಭೇಟಿಗೆ ಅವಕಾಶ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೊಟ್ಟಿದ್ದಾರೆ, ಎಲ್ಲರ ಜೊತೆ ಮಾತಾಡ್ತಾರೆ. ಬರೀ ರಾಜು ಅವ್ರ ಕಾಗೆ ಅಲ್ಲ, ಸುಮಾರು 40 ಜನಕ್ಕೇನೋ 3 ವರ್ಷದಂಗೆ ಮಾತಾಡ್ತಿದ್ದಾರೆ ಅವರು. ಸೊ ಎಲ್ಲರದು ಏನು ಸಮಸ್ಯೆ ಅವರು ಕೇಳ್ಬೋದು, ಏನಾಗಿದೆ ಏನು ಸಮಸ್ಯೆ ಇದೆ ಅಂತ ಕೇಳ್ಬೋದು. ಸಾಕಷ್ಟು ಅಸಮಾಧಾನ ವ್ಯಕ್ತಪಡಿಸಿದ್ರು ಸರ್. ಅಂದ್ರೆ ನಮ್ಮ ಕ್ಷೇತ್ರಕ್ಕೆ ಅನುದಾನ ಬರ್ತಿಲ್ಲ, ಅದನ್ನೇ ಕೇಳಕ್ಕೆ ಅದನ್ನೇ ಮಾಡಲಿಕ್ಕೆ ಮೀಟಿಂಗ್ ಇದೆ ಇರೋದು. ಅವ್ರು ಮಾಡ್ತಾರೆ, ಅವ್ರು ಡಿಸಿಷನ್ ತೊಗೋತಾರೆ. ಅದು ನಮ್ಮ ಹಂತಲ್ಲಿ ಏನಿಲ್ಲ ಇರೋದು. ಸಾಕಷ್ಟು ಸಚಿವರು ಸ್ಪಂದಿಸ್ತಾ ಇಲ್ಲ ನಮಗೆ ಅಂತೇಳಿ ಹಿರಿಯ ಶಾಸಕರ ಅಸಮಾಧಾನ. ಅದನ್ನು ಅವ್ರಿಗೆ ಅಲ್ಲೇ ಹೇಳ್ಬೇಕು ಯಾರಂತ, ಅದನ್ನು ಪರಿಹಾರ ಅಲ್ಲೇ ಮಾಡಬೇಕು. ಯಾರವ್ರು ಸ್ಪಂದನೆ ಮಾಡೋದಿಲ್ಲ ಅನ್ನೋದು ಅವ್ರ ಮುಂದೆ ಹೇಳಬೇಕು. ಅವ್ರ ಜೊತೆಗೆ ಮಾತುಕತೆ ಮಾಡಿ ಸರಿ ಮಾಡಬೇಕು. ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಹೀಗಾಗಿ ಇಲ್ಲ ಆ ಕ್ರಾಂತಿಗೆ ಏನು ಸಂಬಂಧ ಇಲ್ಲ. ಜನರ ಸಮಸ್ಯೆ ಇದೆ, ಶಾಸಕರು ಸಮಸ್ಯೆ ಇದೆ, ನೀವೇ ಹೇಳ್ತಿದ್ರಲ್ಲ, ಅವ್ರ ಜೊತೆ ಪ್ರತ್ಯೇಕ ಮಾಡಿ ಪರಿಹಾರ ಮಾಡಲಿಕ್ಕೆ ಬಂದಿದ್ದಾರೆ. ನಾನು ಈ ಮೀಟಿಂಗ್ ಇರೋದ್ರಿಂದ ಹೋಗ್ಲಿಕ್ಕಾಗಿಲ್ಲ, ನಾಳೆ ಬರ್ತೇನೆ ಅಂತೇಳಿ ಸಮಯ ತೊಗೊಂಡಿದ್ದೀನಿ. ಅವ್ರಿಗೆ ನಿರೂಪ ಕೊಟ್ಟಿದ್ದೀನಿ. ನಾಳೆ 11 ಗಂಟೆಗೆ ನನಗೆ ಸಮಯ ಕೊಟ್ಟಿದ್ದಾರೆ. ನಾನು ನಾಳೆ ಹೋಗಿ 11 ಗಂಟೆಗೆ ಅವ್ರ ಜೊತೆ ಸಭೆ ಮಾಡ್ತೀನಿ. ಅವ್ರು ಏನು ಕೇಳ್ತಾರೋ ಅನ್ನೋದು ಅವ್ರಿಗೆ ಎಲ್ಲ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಮ ಮನ ತನಿಸೋಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಸರ್. ಈಗ ಸಾಕಷ್ಟು ಸಮಸ್ಯೆಗಳು ಎದುರಿಸ್ತಾ ಇದ್ದೀರಿ ನೀವೇನು 1ನೇ ಬಾರಿ ಶಾಸಕರಾದ್ರಲ್ಲ, 5 ಬಾರಿ ಗೆದ್ದಂಥವ್ರು ಹಿರಿಯ ರಾಜಕಾರಣಿ ಬೆಳಗಾವಿ ಜಿಲ್ಲೆ, 35 ವರ್ಷದ ರಾಜಕಾರಣ. ಅದು ಹಿರಿಯರು ಕಿರಿಯರು ಸಂಬಂಧ ಬರಲ್ಲ, ಎಲ್ಲರಿಗೂ ತೊಂದರೆ. ಒಬ್ಬಗೆ ನನಗೆ ತೊಂದರೆ ಆದರೆ 224 MLA ಏನು ತೊಂದರೆ ಇಲ್ಲ, ಹಿಂಗೇನಿಲ್ಲ. ಎಲ್ಲರಿಗೂ ವ್ಯವಸ್ಥೆ, ನಾನು ಯಾರ ಬಗ್ಗೆ, ಮುಖ್ಯಮಂತ್ರಿಗಳ ಬಗ್ಗೆ ಅಥವಾ ನಮ್ಮ ಪಕ್ಷದ ಬಗ್ಗೆ ಅಥವಾ DCM ಬಗ್ಗೆ, ಯಾವ ಮಂತ್ರಿಗಳು ಹೆಸರೋದಿಲ್ಲ, ವ್ಯವಸ್ಥೆಗಳ ಬಗ್ಗೆ ಮಾತಾಡಿದ್ದೀನಿ. ಅದು ಅಲ್ಲಿಗೆಲ್ಲ ಹೇಳ್ತೇನೆ, ಅಲ್ಲಿ ವ್ಯವಸ್ಥೆಗಳು ಏನು ನಡೆದಿದ್ದಾವೆ ಅನ್ನೋದು. ಆಮೇಲೆ ಮತ್ತೇನಾಗ್ತಿದೆ ಅನ್ನೋದು, ಮತ್ತಿನ ಮುಂದಿನ ಏನು ಆಗ ಹೋಗುಗಳಿದಾವೆ ಅದ್ರ ಬಗ್ಗೆ ಮತ್ತೆ ಹೇಳ್ತೀನಿ. ಈ 136 ಶಾಸಕರಿದ್ದಾರೆ, ಕೇವಲ 42 ಮಂದಿಗೆ ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ. ಸೆಲೆಕ್ಟೆಡ್ ಅಷ್ಟೇ, ಅಂದರೆ ಅಸಮಾಧಾನ ವ್ಯಕ್ತಪಡಿಸೋ ಶಾಸಕರು ಅಷ್ಟೇ ಕರೆದಿದ್ದಾರೆ. ನನಗೆ ಗೊತ್ತಿಲ್ಲ ಅದು. ಇವತ್ತು ಫಸ್ಟ್ ನಿಮ್ಗೆ ನಾನು ಒಬ್ಬನ ಕರೆದಾರು, ನಾ ಹೋಗ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.